ಕರ್ನಾಟಕ ರಾಜ್ಯದಲ್ಲೇ ನಿಮಗೆ ಈಗಾಗಲೇ ಗೊತ್ತಿದೆ 2012ರಿಂದಲೂ ಸಹ ಸೌಜನ್ಯ ಹತ್ಯೆ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು ಏನು ಮುಸುಗುದಾರಿಯ ಒಂದು ಪ್ರತ್ಯಕ್ಷ ಆದಾಗಿಂದಲೂ ಸಹ ನೀವು ನೋಡಿದ್ದೀರಿ. ಧರ್ಮಸ್ಥಳದ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ ನಂತರದಲ್ಲಿ ಏಕಾಏಕಿ SIT ರಚನೆ ಮಾಡಿದರು. ರಚನೆ ಮಾಡಿದ 14 ದಿನಗಳು ಕಳೆದರೂ ಸಹ ಯಾವುದೇ ರೀತಿಯಾದಂಥ ಸುಳುವುಗಳು ಸಿಗಲಿಲ್ಲ. ಅದಾದ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇರವಾಗಿ SIT ರಚನೆ ಮಾಡಿದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಂಥದ್ದು ನಿಮ್ಮೆಲ್ಲ ಗೊತ್ತಿದೆ. ಮತ್ತು ರಾಜ್ಯದ ನಾನಾ ಕಡೆಗಳಲ್ಲಿ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಹೋರಾಟಗಳನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಂದಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನವನ್ನು ಮಂಜುನಾಥನ ದರ್ಶನವನ್ನು ಮಾಡಿ ಈ SIT ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಹುನ್ನಾರನ್ನು ಖಂಡಿಸ್ತಾ ಇರ್ತಕ್ಕಂಥದ್ದನ್ನು ಈ ರಾಜ್ಯದ ಜನ ಗಮನಿಸಿದ್ದಾರೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಈಗಾಗಲೇ ಆಗೋಗಿತ್ತು. ಎಲ್ಲ ಶಾಸಕರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಒಂದು ರೀತಿ ನೇರವಾಗಿ ಧರ್ಮದ ಪರವಾಗಿ ನಿಲ್ಲುವಂಥ ಕೆಲಸ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಎಡಪಂಥೀಯ ಒಂದು 4-5 ಜನ ಯಾರಿದ್ದಾರೆ, ಮಹೇಶ್ ಶೆಟ್ಟಿ, ತಿಮುರವಾಡಿ ಅವರು ಅವ್ರಿಗಾಗಲೇ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ತನಿಖೆಯೂ ಪ್ರಾರಂಭ ಆಗಿತ್ತು. ಈಗ ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಮತ್ತು ಮೊನ್ನೆಯಿಂದ ಅವರು ಕಾಣಿಸ್ತಾ ಇಲ್ಲ. ಕಾರಣ ಆದರೆ ಆ ಮುಸುಗುದಾರಿ ಯಾರಿದ್ದಾರೆ, ಆ ಮುಸುಗುದಾರಿ ಅವರ ಸಂಪೂರ್ಣವಾದಂಥ ಸಾಮಗ್ರಿಗಳು, ಬಟ್ಟೆ ವಗೇರಿ ಇವೆಲ್ಲವೂ ಸಹ ತಿಮುರವಾಡಿ ಮನೆಯಲ್ಲಿ ಸಿಗಾಕೊಂಡಿದೆ. ಅನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಭೀತಿಯಿಂದ ಈಗಾಗಲೇ ಅವ್ರು ಓಡೋಗಿದ್ದಾರೆ. ಒಂದು ಗಿರೀಶ್ ಮಟ್ಟಣ್ಣ ಅನ್ನೋರು, ಈ ರೀತಿ ಯೂಟ್ಯೂಬರ್ಸ್ ಒಂದಷ್ಟು ಜನ, ಸಮೀರ್, ಇವರೆಲ್ಲರನ್ನು ಗಮನಿಸಿದ್ರೆ ಈ ಟೀಮು ಹಿಂದುತ್ವದ ಪ್ರತ್ಯೇಕ ಆಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಯಾವ ಸಮಾಜ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಸಹ ಹಿಂದೂ ಧರ್ಮ ಅಂತೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅವ್ರ ಮೇಲೆಲ್ಲ ತನಿಖೆಗಳು ಕೂಡಲೇ ಆಗಬೇಕು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅಪಪ್ರಚಾರದಲ್ಲಿ ತೊಡಗಿದ್ರು ಇವೆಲ್ಲವನ್ನು ಸಹ ತೀವ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡ ಈಗಾಗಲೇ ಪ್ರಾರಂಭ ಆಗಿದೆ.